ಮಿತ್ರರಿಗೆ, ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು. ಇವತ್ತಿನ ಮಾಧ್ಯಮ ಕರೆದ ಉದ್ದೇಶ ಏನೆಂದರೆ, 8 ತಾರೀಕಿಗೆ ಟೌನ್ ಹಾಲ್ನಲ್ಲಿ ಮಾಧ್ಯಮ ನಮ್ಮ ಬ್ಯಾರಿ ಅಕಾಡೆಮಿ ಇದರ ಬಗ್ಗೆ ನಮ್ಮ ಕೇಂದ್ರ ಅಧ್ಯಕ್ಷರಾದ ಅಣಿಪಾಜಿನವರು, ನಮ್ಮ ಬ್ಯಾರಿ ನಾಯಕರಾದ ಮುಸ್ತಫಾ ಅಬ್ದುಲ್ಲನವರು ಮತ್ತು ನಮ್ಮ ಸಮುದಾಯದ ನಾಯಕರಾದ ಕುಬೇರ್ ತಂಗಲ್ ಅವರು ಮತ್ತು ನಮ್ಮ ಕೋಟಪುರದ ಬ್ಯಾರಿ ನಾಯಕರಾದ ಸೋಕತ್ತಲ್ ಅಲಿಯವರು ಮತ್ತು ನಮ್ಮ ಮುಕಚೇರಿ ಬ್ಯಾರಿ ನಾಯಕರಾದ ಖಲೀಲ್ ಮುಕಚೇರಿಯವರು ಮತ್ತು ಪಟ್ಲ ಮೇಲಗುಡ್ಡೆ ಸದ್ದಾಂ ಹುಸೈನ್ ಅವರು ಬ್ಯಾರಿ ನಾಯಕರಾದ ಮತ್ತು ನಮ್ಮ ಸಮೀರ್ ಪಟ್ಲ ಕಲ್ಲಾಪ ಬ್ಯಾರಿ ನಾಯಕರು, ಇಸಾಕ್ ಉಲ್ಲಾಲ ಮತ್ತು ಮನ್ಸೂರು ರಹಮಾನ್ ಬ್ಯಾರಿ ನಾಯಕರು ಮತ್ತು ಕೇಸ್ ಉಲ್ಲಾಲ ಮೇಲಂಗಾಡಿ. ಉದ್ದೇಶ ಏನೆಂದರೆ, ಬ್ಯಾರಿ ಸಮುದಾಯದ ಈ ಕರ್ನಾಟಕದಲ್ಲಿ 26 ಲಕ್ಷ ಜನರು ಬ್ಯಾರಿ ಸಮುದಾಯದವರಿದ್ದಾರೆ. ಬ್ಯಾರಿ ಸಮುದಾಯಕ್ಕೆ ಈಗಲೇ ನಮ್ಮ ಎಲ್ಲರ ನಾಯಕರಾದ ಟಿ ಖಾದರ್ ಅವರು ಮತ್ತು ವಫು ನಾಯಕರಾದ ನಮ್ಮ ಜಮೀರ್ ಅಹಮದ್ ಅವರು ಬರಲಿಕ್ಕಿದ್ದಾರೆ. ಟಿ ಖಾದರ್ ಅವರು ಆಲ್ರೆಡಿ ಬ್ಯಾರಿ ಸಮುದಾಯಕ್ಕೆ ರಿಕ್ವೆಸ್ಟ್ ಲೆಟ್ರ್ ಮುಖ್ಯಮಂತ್ರಿಗೆ ಕೊಟ್ಟಿದ್ದಾರೆ. ಕೇಳದೆ ನಮ್ಮ ಈ ಕ್ಷೇತ್ರಕ್ಕೆ ಕೊಟ್ಟಂಥ ಅಭಿವೃದ್ಧಿಯ ಅಧಿಕಾರರಾದ ಟಿ ಖಾದರ್ ಅವರು ಮತ್ತು ನಮ್ಮ ದರ್ಗಾ ಅಧ್ಯಕ್ಷರಾದ ಅಣಿಪಾಜಿ ಅವರು, ಮುಸ್ತಫಾ ಅಬ್ದುಲ್ಲಾ ಅವರು ಈಗಲೇ ಎಲ್ಲ ವಿಷಯವನ್ನು ಮಾತಾಡಲಿಕ್ಕಿದ್ದಾರೆ. ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕಾರಗಳು. ಅಖಿಲ ಭಾರತ ಬ್ಯಾರಿ ಸಭಾ ಇದರ ಸುದ್ದಿಗೋಷ್ಠಿಯ ವೇದಿಕೆಯಲ್ಲಿರುವ ಸೈಯದ್ ಮದನಿ ದರ್ಗಾ ಅಧ್ಯಕ್ಷರಾದಂತಹ ಹನೀಫಾಜಿ ಅವರೇ, ಬ್ಯಾರಿ ಮುಖಂಡರಾದ ಉಸ್ಮಾನ್ರವರೇ, SSF ನಾಯಕರಾದಂತಹ ಉಬೈದ್ ತಂಗಲ್ರವರೇ, ಸಲ್ಫಿ ಮುಖಂಡರಾದ ಖಲೀಲ್ರವರೇ, ಬ್ಯಾರಿ ಮುಖಂಡರಾದಂತಹ ನಮ್ಮ ಸದಕತ್ತುಲ್ಲಾ ಸದ್ದಾಮ್ರವರೇ ಹಾಗೂ SKSSFನ ಮುಖಂಡರಾದಂತಹ SK ಮೊಯ್ದೀನ್ರವರೇ, ದರ್ಗಾದ ಕ್ಯಾಬಿನೆಟ್ ಪದಾಧಿಕಾರಿಯಾದಂತಹ ಇಶಾಕ್ರವರೇ, ಮನ್ಸೂರ್ರವರೇ, ಶಮೀರ್ರವರೇ, ರಹಮಾನ್ರವರೇ ಹಾಗೂ ಮಾಧ್ಯಮ ಮಿತ್ರರೇ, ಇನ್ಶಾ ಅಲ್ಲಾ ಅಖಿಲ ಭಾರತ ಬ್ಯಾರಿ ಸಭಾ ತಾರೀಕು 8/1/2025 ಬುಧವಾರ ಬೆಳಿಗ್ಗೆ 10 ಗಂಟೆಯಿಂದ ಸುಮಾರು 3 ಗಂಟೆ ತನಕ ಒಂದು ಮಹಾ ಕಾರ್ಯಕ್ರಮ ಟೌನ್ ಹಾಲ್ನಲ್ಲಿ ನಡೆಯಲಿಕ್ಕಿದೆ. ಇದರ ನೇತೃತ್ವ ಮಾರ್ಗದರ್ಶನ ನಮ್ಮ ಸ್ಪೀಕರ್ ಆದಂತಹ ಟಿ ಖಾದರ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೆಯುವುದು. ಅದಕ್ಕೆ ಬೇಕಾಗಿ ನಮ್ಮ ಉಲ್ಲಾಲ ಕ್ಷೇತ್ರದಿಂದ ಎಲ್ಲ ಮೊಹಲ್ಲಗಳಿಗೂ ಎಲ್ಲ ವಾರ್ಡ್ಗಳಿಗೂ ಒಂದು ಆಹ್ವಾನವನ್ನು ಕೊಡುತ್ತಾ ಇದ್ದೇವೆ ನಾವು. ಆ ಸಭೆಗೆ ಇನ್ಶಾ ಅಲ್ಲಾ ಎಲ್ಲರೂ ತಾರೀಕು 8 ಬುಧವಾರದಂದು ಬೆಳಿಗ್ಗೆ 10 ಗಂಟೆಗೆ ನಮ್ಮ ಉಲ್ಲಾಲ ಕ್ಷೇತ್ರ ಎಲ್ಲ ಬ್ಯಾರಿ ಸಮುದಾಯದ ಜನರು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಒಂದು ಇಂಪಾರ್ಟೆಂಟ್ ಕೊಟ್ಟು ಎಲ್ಲರೂ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಬ್ಯಾರಿ ಅಖಿಲ ಭಾರತ ಬ್ಯಾರಿ ಸಭಾ ಈ ಸಂಸ್ಥೆ ಇದು ಬ್ಯಾರಿ ಸಮಾವೇಶ ಮಾಡಲಿಕ್ಕೆ ಉದ್ದೇಶವೇನೆಂದರೆ, ನಮ್ಮಲ್ಲಿ ಬ್ಯಾರಿ ಸಾಹಿತ್ಯ ಅಕಾಡೆಮಿಯಲ್ಲಿದೆ, ಕೆಲವು ವರ್ಷದಿಂದ ಅದಿದೆ. ಅದರಿಂದ ನಮ್ಮ ಬ್ಯಾರಿ ಸಮುದಾಯಕ್ಕೆ ಯಾವುದಾದೊಂದು ಲಾಭವಿಲ್ಲ. ಅದು ಒಂದು ಸಾಹಿತ್ಯದವರಿಗೆ ಯಾರಾದರೂ ಅಂತ ಹಾಡುವವರು ಸಾಹಿತ್ಯವರಿದ್ದರೆ ಅವರಿಗೆ ಆ ಸಮಯದಿಂದ ಬರುವುದಲ್ಲದೆ, ನಮ್ಮ ಬ್ಯಾರಿ ಸಮುದಾಯದವರಿಗೆ ಎಜುಕೇಷನ್ಗೆ ಅಥವಾ ಬೇರೆ ಮೆಡಿಕಲ್ಸ್ ಇಂಥ ಯಾವುದಕ್ಕೆಲ್ಲ ಒಂದು ಉಪಕಾರ ಬೇಕು, ಅದು ನಮ್ಮಿಂದ ಇಷ್ಟವರೆಗೆ ಬ್ಯಾರಿ ಸಮುದಾಯಕ್ಕೆ ಸರ್ಕಾರದ ಯಾವ ಸವಲತ್ತು ಸಿಕ್ಕಿಲ್ಲ. ಅದಕ್ಕೆ ಬೇಕಾಗಿ ನಮ್ಮ ಈ ಬ್ಯಾರಿ ಸಮುದಾಯದವರು ಉಲ್ಲಾಲದ ನಮ್ಮ ಕ್ಷೇತ್ರದ
MLA ಕರ್ನಾಟಕ ಸರ್ಕಾರದ ಸ್ಪೀಕರ್ ಆದಂಥ UT ಖಾದರ್ ಎಲ್ಲರೂ ಒತ್ತಡ ಮಾಡೋದು, ನಮಗೆ ಒಂದು ಬ್ಯಾರಿ ನಿಗಮ, ಅಭಿವೃದ್ಧಿ ಬ್ಯಾರಿ ನಿಗಮ ನಮಗೆ ಒಂದು ಬೇಕು ಅಂತ ನಾವೆಲ್ಲರೂ ಒತ್ತಡ ಮಾಡಿ ಅವರನ್ನು ಹೋರಾಟ ಮಾಡ್ತಾ ಇದ್ದೇವೆ. ನಾವು ಇನ್ಶಾಅಲ್ಲಾ ಭರವಸೆ ನಮಗಿದೆ, ಆ ಕೆಲಸ ನಮ್ಮಲ್ಲೇ ನಮ್ಮ ಸ್ಪೀಕರ್ ಅವರು ನಮಗೆ ಮಾಡಿ ಕೊಡ್ತಾರೆ ಅಂತೆ. ಅದಕ್ಕೆ ಬೇಕಾಗಿ ನಮ್ಮೊಂದು ಸಭೆ ನಾಳೆ 8 ತಾರೀಕಿಗೆ ನಡೆಯೋದು. ಇದರಲ್ಲಿ ಉದ್ದೇಶವೇನು, ಬ್ಯಾರಿ ಅಭಿವೃದ್ಧಿ ನಿಗಮ ಅಂದರೆ ಏನು, ಅದರಲ್ಲಿ ಅರ್ಥ ಏನು, ನಮಗೆ ಅದರಲ್ಲಿ ಬೆನಿಫಿಟ್ಟು ಲಾಭ ಏನಿದೆ ಅಂತ ಹೇಳಿದರೆ, ಒಂದು ನಮ್ಮ ಮಕ್ಕಳ ಎಜುಕೇಷನ್ಗೆ ಬೇಕಾಗಿ, ಉದಾಹರಣೆಗೆ ನಮಗೊಂದು IPS ISS ಕೋಚಿಂಗ್ ಸೆಂಟರ್ ಸಿಕ್ಕುವ ಸಾಧ್ಯತೆ ಇದೆ. ಮತ್ತು ನಮ್ಮ ಮಕ್ಕಳು ಕಲಿಯುವ ಕಾಲೇಜ್ ಕಲಿಯಲಿಕ್ಕೆ ಫೀಸ್ ಕೊಡಲಿಕ್ಕೆ ಯಾರು ಅರ್ಹತೆ ಇಲ್ಲದವರು ಎಷ್ಟು ಜನ ಇದ್ದಾರೆ, ಅದಕ್ಕೆ ಒಂದು ಬೆನಿಫಿಟ್ ಇದೆ. ಮೆಡಿಕಲ್ಸಲ್ಲಿ ಎಷ್ಟು ಜನ ಹಾಸ್ಪಿಟಲಲ್ಲಿ ಬಿಲ್ ಕಟ್ಟದೇ ಇರುವವರು ಇದ್ದಾರೆ, ಅವರ ಅದಕ್ಕೆ ಬೇಕಾಗಿ ಬೆನಿಫಿಟ್ ಮಾಡುವಂತಹ ಒಂದಿದು. ಅದರ ನಂತರ ವಸತಿ, ಮನೆ, ಪಾಪದವರಿಗೆ ಮಣ್ಣಿಲ್ಲದವರಿಗೆ ಮನೆ ಮಾಡಿಕೊಡುವುದು. ಒಂದು ಮಳೆಗಾಲದಲ್ಲಿ ಮಳೆಯ ಸಮಯದಲ್ಲಿ ಬರುವ ಒಂದು ಅನಾಹುತ ಬರುವಾಗ ಅದರಲ್ಲಿ ಮನೆ ಬೀಳುವುದು, ಅದಕ್ಕೆಲ್ಲ ಬೇಕಾಗುವ ಸಹಾಯ. ಮೊತ್ತವಾಗಿ ಹೇಳಬೇಕಾದ್ರೆ ನಾವು ಈಗ ಮೈನಾರಿಟಿಯಲ್ಲಿ ಯಾವುದೆಲ್ಲ ನಾವು ನಮ್ಮ ಸಮುದಾಯಕ್ಕೆ ಬೇಕಾಗುವ ವ್ಯವಸ್ಥೆಯನ್ನು ನಾವು ಸರ್ಕಾರದಿಂದ ತೆಗೆಯುತ್ತೇವೆ, ಅದು ನಮಗೆ ಇಷ್ಟು ಲಂಬವಾಗಿ ಹೋಗಲಿಕ್ಕಿಲ್ಲ. ಬ್ಯಾರಿ ನಿಗಮ ಇದ್ದರೆ ನಮಗೆ ಅಲ್ಲಿ ಹತ್ತಿರ ಅದನ್ನು ತೀರ್ಮಾನ ಮಾಡಲಿಕ್ಕೆ ಕೊಡಲಿಕ್ಕೆ ಆಗುತ್ತೆ ಅಂತ ಹೇಳಿ ಆ ನಿಗಮವನ್ನು ನಾವು ಉದ್ದೇಶಿಸಿ ಆ ನಿಗಮಕ್ಕೆ ಹೋರಾಟ ಮಾಡುವುದು. ಆದ್ದರಿಂದ ಎಲ್ಲರೂ ನಮ್ಮ ಈ ವಾಯ್ಸ್ ಕೇಳುವ ಎಲ್ಲರೂ, ನಮ್ಮ ಅಧ್ಯಕ್ಷರು ಮಾತಾಡ್ತಾ ಇದ್ದಾರೆ ಈಗ, ಎಲ್ಲ ಸಂಘಟನೆ ಮುಖಂಡರು ಕೂಡ ಇದ್ದಾರೆ ನಮ್ಮಲ್ಲಿ, ಎಲ್ಲರೂ ಮಾತಾಡ್ತಾರೆ. ಆದರೂ ಇನ್ಶಾಅಲ್ಲಾ ಇದಕ್ಕೆ ಎಲ್ಲರೂ ಸೇರಿ ನೀವು ಬರಬೇಕು, ನಾಳೆ ಆ ಕಾರ್ಯಕ್ರಮ ಚಂದ ಮಾಡಿಕೊಡಬೇಕು ಎಂದು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಲೈಕುಮ್ ವರಹಮತುಲ್ಲಾಹ್. ಮಾಧ್ಯಮ ಮಿತ್ರದವರಿಗೆ ಎಲ್ಲರಿಗೂ ನಮಸ್ಕಾರಗಳು. ಅಖಿಲ ಭಾರತ ಬ್ಯಾರಿ ಮಹಾಸಭಾ ಇದರ ವತಿಯಲ್ಲಿ ಇದೇ ತಿಂಗಳು ತಾರೀಕು 8ರಂದು ಮಂಗಳೂರಿನ ಪುರಭವನದಲ್ಲಿ ಜಿಲ್ಲಾ ಬ್ಯಾರಿಗಳ ಪ್ರತಿನಿಧಿ ಸಮ್ಮೇಳನ ನಡೆಯಲಿಕ್ಕಿದೆ. ಆ ಪ್ರಯುಕ್ತ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿರುವ ಉಲ್ಲಾಲದ ಎಲ್ಲ ಬ್ಯಾರಿ ನಾಯಕರುಗಳು ಹಾಗೂ ಪ್ರೀತಿಯ ಎಲ್ಲ ಮಾಧ್ಯಮ ಮಿತ್ರರೇ, ಬ್ಯಾರಿ ಸಮುದಾಯವು ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಕೊಡಗು ಜಿಲ್ಲೆಗಳಲ್ಲೂ ಕಾರವಾರದಿಂದ ಹಿಡಿದು ಕೊಡಗುವರೆಗೆ, ಮಡಿಕೇರಿಯವರೆಗೆ ಹೆಚ್ಚಿನ ಜನಸಾಂದ್ರತೆಯಲ್ಲಿ ಬ್ಯಾರಿ ಸಮುದಾಯಗಳು ನೆಲೆಸಿದ್ದಿದೆ. ನಮ್ಮ ದೇಶವು ಸ್ವತಂತ್ರವಾಗಿ ಕರ್ನಾಟಕ ರಾಜ್ಯವು ಮೊದಲು ಮೈಸೂರು ಪ್ರಾಂತ್ಯವಾಗಿತ್ತು, ತದನಂತರ ಕರ್ನಾಟಕ ರಾಜ್ಯವಾಯಿತು. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಎಲ್ಲ ಸರ್ಕಾರದ ಕೂಡ ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯದವರಿಗೆ ಒಂದು ನಿಗಮವನ್ನು ಕೊಟ್ಟಿದೆ. ಆದರೆ ಇಷ್ಟರವರೆಗೆ ಬ್ಯಾರಿ ಸಮುದಾಯಕ್ಕೆ ಸರ್ಕಾರ ನಿಗಮವನ್ನು ನೀಡಲಿಲ್ಲ. ಬ್ಯಾರಿ ಸಮುದಾಯವು ಇಷ್ಟರವರೆಗೆ ತಮ್ಮ ಮಕ್ಕಳನ್ನು ಒಂದು ಕಡೆ ವ್ಯಾಪಾರ ರಂಗದಲ್ಲಿ, ಇನ್ನೊಂದು ಕಡೆ ನಮ್ಮ ದೇಶಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಟ್ಟು ವಿದೇಶಗಳಲ್ಲಿ ದುಡಿದು ತಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಗೆ ನಮ್ಮ ಬ್ಯಾರಿಗಳು ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಮಾಡಿದ್ದೇವೆ. ನಮ್ಮ ದೇಶದ ಆರ್ಥಿಕ ಸ್ಥಿತಿಗೆ, ಏಕೆಂದರೆ ದೇಶದ ಆರ್ಥಿಕ ಸ್ಥಿತಿಯು ವಿದೇಶದಲ್ಲಿ ದುಡಿದುಕೊಂಡು ಬ್ಯಾರಿ ಸಮುದಾಯದ ಮಕ್ಕಳು ಹೆಚ್ಚಿನವನ್ನು ವಿದೇಶದಲ್ಲಿರುವ ಕೊಲ್ಲಿ ರಾಷ್ಟ್ರಗಳಲ್ಲಿ ಆಗಿರಬಹುದು, ಎಲ್ಲ ಕಡೆಗಳಲ್ಲೂ ನಮ್ಮ ದಕ್ಷಿಣ ಜಿಲ್ಲೆ ಬ್ಯಾರಿಗಳು ತಮ್ಮ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಅದು ವ್ಯಾಪಾರ ರಂಗದಲ್ಲಿ ಆಗಿರಬಹುದು, ಉದ್ಯೋಗ ರಂಗದಲ್ಲಿ ಆಗಿರಬಹುದು. ತಮಗೆ ಗೊತ್ತಿರಬಹುದು, ಈಗ ವಿದೇಶದಲ್ಲಿ ದುಡಿಯಲಿಕ್ಕೆ, ಉದ್ಯಮ ಮಾಡಲಿಕ್ಕೂ ನಮ್ಮ ದೇಶ ಜನರಿಗೆ ತುಂಬ ಕಷ್ಟವಾಗ್ತಾ ಉಂಟು. ಇದನ್ನೆಲ್ಲ ಮನಗೊಂಡು ನಮ್ಮ ಬ್ಯಾರಿ ಸಮುದಾಯ ನಾಯಕರು ಒಟ್ಟಿಗೆ ಸೇರಿ ನಮಗೂ ಬ್ಯಾರಿ ನಿಗಮ ನೀಡಬೇಕೆಂದು ನಾವು ನಮ್ಮ ಕ್ಷೇತ್ರದ ಶಾಸಕರು, ನಮ್ಮ ರಾಜ್ಯದ ಸನ್ಮಾನ್ಯ ಸ್ಪೀಕರು ಆದಂತಹ UT ಖಾದರ್ ಸರ್ ಹತ್ರ ಒತ್ತಾಯ ಮಾಡಿ ಈ ಕೆಲಸಕ್ಕೆ ನಾವು ಇಳಿದಿದ್ದೇವೆ. ಏಕೆಂದರೆ ಒಂದನೇದಾಗಿ ನಮ್ಮ ಸಮುದಾಯ, ಬ್ಯಾರಿ ಸಮುದಾಯದ ಮಕ್ಕಳಿಗೆ
ಸರ್ಕಾರಿ ಹುದ್ದೆಗಳು ನೋಡಿದಾಗ 0.1% ಕೂಡ ನಮ್ಮ ಬ್ಯಾರಿಗೋಲು ಸರ್ಕಾರಿ ಹುದ್ದೆಗಳಿಲ್ಲ. ಇನ್ನು ಮುಂದೆ ಆದರೂ ನಮ್ಮ ಬ್ಯಾರಿ ಸಮುದಾಯದ ಮಕ್ಕಳು ಮುಂದೆ ಬಂದು ಸರ್ಕಾರಿ ಉದ್ಯೋಗ ಮಕ್ಕಳಿಗೆ ಸಿಗಬೇಕು. ಅದೇ ರೀತಿ ತಮಗೆಲ್ಲರಿಗೂ ಗೊತ್ತಿರಬಹುದು, OBCಯಲ್ಲಿ ಕೇವಲ 4% ಮಾತ್ರ ಮೀಸಲಾತಿ ಇರೋದು. ಅದು ಕೂಡ ಕಳೆದ ಸರ್ಕಾರ ಅದನ್ನು ತಮಗೆ ಗೊತ್ತಿರಬಹುದು, ಅದನ್ನು ಕೂಡ ಕಳೆದ ಸರ್ಕಾರ ರದ್ದು ಮಾಡಿತ್ತು. ಆ 4%ನ್ನು ಕಡಿಮೆ ಎಂದರೆ 10%ಕ್ಕೆ ಆದರೂ ಆ ಮೀಸಲಾತಿಯನ್ನು ನಮ್ಮ ಮಕ್ಕಳು ಪಡೆಯುವಂಥ ಹಾಗೆ ಮಾಡಬೇಕು. ಏಕೆಂದರೆ ಬ್ಯಾರಿ ಸಮುದಾಯದವರು ಶಿಕ್ಷಣದಲ್ಲಿ ತುಂಬ ಹಿಂದಿದ್ದೇವೆ. ತಮಗೆ ಗೊತ್ತಿರಬಹುದು, ಉದ್ಯೋಗ ರಂಗದಲ್ಲಿ ನೋಡಿದರೂ ಕೂಡ, ವೈದ್ಯಕೀಯ ರಂಗದಲ್ಲಿ ಕೂಡ ನೋಡಿದರೂ ಕೂಡ, ಯಾವುದೇ ರಂಗದಲ್ಲಿ ಕೂಡ ಇರೋದು ಕೂಡ ಬ್ಯಾರಿ ಸಮುದಾಯದ ಮಕ್ಕಳಿಲ್ಲ. ಇವರೆಲ್ಲ ಮುಂದೆ ಬರಬೇಕಾದರೆ ನಮಗೆ ಸರ್ಕಾರವು ನೀಟ್ ಅಥವಾ JEE ಯಾವುದರಲ್ಲೂ ಎಲ್ಲದರಲ್ಲೂ ಕೂಡ ನಮಗೆ ಮೀಸಲಾತಿಯನ್ನು ಆ 4%ದಿಂದ 10% ನೀಡಲೇಬೇಕು. ಆಗ ಮಾತ್ರ ಬ್ಯಾರಿ ಸಮುದಾಯ ಮಕ್ಕಳು ಮುಂದೆ ಬರಬಹುದು. ಇದನ್ನೆಲ್ಲವನ್ನು ಮನಗಂಡು ನಮ್ಮ ಸಮುದಾಯದ ನಾಯಕರು ಒಟ್ಟಿಗೆ ಸೇರಿ ಬ್ಯಾರಿ ನಿಗಮ ಮಾಡಲಿಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಆ ಪ್ರಯುಕ್ತ ಇದೇ ತಿಂಗಳು ತಾರೀಕು 8ರಂದು ಮಂಗಳೂರಿನ ಪುರಭವನದಲ್ಲಿ ಜಿಲ್ಲಾ ಪ್ರತಿನಿಧಿಗಳ ಸಮಾವೇಶವಿದೆ. ಆ ಸಮಾವೇಶದಲ್ಲಿ ನಾನು ಈ ಪ್ರತಿದೇಶ ಮೂಲಕ ಉಲ್ಲಾಲ ಜಮಾತಿನ ಅಧ್ಯಕ್ಷರ ಮೂಲಕ ನಾನು ಜಮಾತಿನ ಮೂಲಕ ಉಲ್ಲಾಲದ ಎಲ್ಲ ಜನರಿಗೂ ನಾನು ಆಹ್ವಾನ ಮಾಡ್ತಿದ್ದೇನೆ. ನೀವೆಲ್ಲರೂ ಇದೇ ತಾರೀಕು 8ರಂದು ಪುರಭವನಕ್ಕೆ ಬಂದು ನಮ್ಮ ಸಮಸ್ಯೆಗಳು ಏನೆಂದು ಅಲ್ಲಿ ಪ್ರಚಾರಿಸಬೇಕೆಂದು ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಅಲ್ಲ, ಮೈನಾರಿಟಿ ಎಂದರೆ ಅಲ್ಪಸಂಖ್ಯಾತರು. ಅದರಲ್ಲಿ ಜೈನರು, ಮುಸಲ್ಮಾನರು, ಕ್ರಿಸ್ತರು, ಬೌದ್ಧರು ಎಲ್ಲರೂ ಬರ್ತಾರೆ. ಕೇವಲ ಮುಸಲ್ಮಾನಿಗೆ ಮಾತ್ರ ಅಲ್ಲ. ನಾವು ಕೇಳ್ತಾ ಇರೋದು ನಿಗಮ ಮಂಡಳಿ. ನಮ್ಗೆ ಗೊತ್ತಿರಬಹುದು, ಕೊಂಕಣಿ ನಿಗಮ ಮಂಡಳಿ ಇದೆ, ಎಲ್ಲ ನಿಗಮ ಮಂಡಳಿ ಇದೆ. OBCಯಲ್ಲಿ ಕೇಳೋದು ನಾವು ಅಲ್ಪಸಂಖ್ಯಾತರಿಗೆ. ಹೇಗೆ ಇಲ್ಲ, OBCಯಲ್ಲಿ ನಮಗೆ ನಾವು ಕೇಳ್ತಾ ಇರೋದು 4%ಇಂದ ನಮಗೆ 10% ಕೊಡಬೇಕಂತ ಹೇಳಿ. ಈಗ ನಿಗಮ ನಾವು ಕೇಳ್ತಾ ಇರೋದು, ನೀವು ಇನ್ನಿತರ ನಿಗಮದಲ್ಲಿ ಕೊಡುವ ಎಲ್ಲ ಸವಲತ್ತನ್ನು ಕೂಡ ನಮ್ಮ ಬ್ಯಾರಿ ನಿಗಮ ಮಾಡಿ ಬ್ಯಾರಿಗೆ ನಿಗಮ ಕೂಡ ಕೊಡಬೇಕಂತೇಳಿ ಸರ್ಕಾರದ ಒತ್ತಾಯ ಮಾಡೋದು. ಉದಾಹರಣೆಗೆ ಕ್ರಿಶ್ಚಿಯನ್ ಅವರು ಮೈನಾರಿಟಿಯಲ್ಲಿರೋದು, ಅವರಿಗೆ ನಿಗಮ ಕೊಟ್ಟಿದ್ದಾರೆ, ಇದರಿಂದ ಹೊರಗೆ ಹಾಕಿ ಕೊಟ್ಟದ್ದಲ್ಲದು. ನಿಗಮ ಒಂದು ಎಕ್ಸ್ಟ್ರಾ ಕೊಡೋದು, ಅದಷ್ಟೇ. ಎಲ್ಲರಿಗೂ ಕೊಟ್ಟಿದ್ದಾರೆ, ಎಲ್ಲ ಇದಕ್ಕೆ ಕೊಟ್ಟಿದ್ದಾರೆ. ಅದು ನಾವು ಈಗಿಲ್ಲ, ಯಾವಾಗಲೂ ಕೇಳ್ತಾ ಇದ್ದೇವೆ ನಾವು. ಹೋರಾಟಕ್ಕೆ ನಿಗಮ ಸಿಗ್ತದೆ, ಬಟ್ ನಿಗಮಕ್ಕೆ ಫಂಡ್ ಸಿಗ್ತಾ ಇಲ್ಲ. ಈಗಾಗಲೇ ನಮ್ಮ ಸಮುದಾಯದ ಬ್ಯಾರಿ ಸಮುದಾಯದ ನಾಯಕರುಗಳು ಸನ್ಮಾನ್ಯ ಮುಖ್ಯಮಂತ್ರಿಯವರನ್ನು ಕೂಡ, ಅದೇ ಸೇರಿ ನಮ್ಮ ಕನ್ನಡ ಸ್ಪೀಕರ್ ಸಾರನ್ನು ಕೂಡ ಭೇಟಿ ಮಾಡಿದ್ದಾರೆ. 300 ಕೋಟಿ ರೂಪಾಯಿಯನ್ನು ವಾರ್ಷಿಕವಾಗಿ ನಿಗಮ ನೀಡಬೇಕು ಎಂದು ಕೂಡ ಮನವಿ ಮಾಡಿದ್ದೇವೆ. ನಮಗೆ ಭರವಸೆ ಇದೆ, ಸರ್ಕಾರವು ಸ್ಪಂದನೆ ಮಾಡಬಹುದಂತೇಳಿ. ಕರ್ನಾಟಕದ ಬ್ಯಾರಿಗಳು ನಾನು ಹೇಳ್ತಾ ಇರೋದು, ನಮ್ಮ ಬ್ಯಾರಿಗಳು ಹೆಚ್ಚು ವಾಸಿಸಿರುವುದು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಡಿಕೇರಿ ಕಡೆ, ಉಡುಪಿಯಲ್ಲಿ ಎಲ್ಲ ಕಡೆ, ಉತ್ತರ ಕನ್ನಡ ಎಲ್ಲ. ನಾವು ಇಲ್ಲಿಗೆ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ಯಾವ ಸಮುದಾಯ ಎಲ್ಲ ಬ್ಯಾರಿಗಳು ಎಲ್ಲರಿಗೂ. ಇಡೀ ಕರ್ನಾಟಕದಲ್ಲಿ 26 ಲಕ್ಷ ಬ್ಯಾರಿಗಳಿದ್ದಾರೆ. 26 ಲಕ್ಷ ಬ್ಯಾರಿಗಳು ಇಡೀ ಕರ್ನಾಟಕದಲ್ಲಿದ್ದಾರೆ. ಭಾಷೆಯಿಂದ ಬ್ಯಾರಿ ಭಾಷೆ ಮಾತಾಡೋ ಬ್ಯಾರಿಗಳು ಅದು ಎಲ್ಲಿ ಹೋದ್ರೆ ಅವರು ಅದೇ ಮಾತಾಡೋದು. ಅದು ನಿಜವಾದ ಅರ್ಥ ಬ್ಯಾರಿಗಳೆಂದರೆ ಅದು ತುಳುವಿನಲ್ಲಿ ಬಂದಿರುವುದು. ಬ್ಯಾರಿಗಳೆಂದರೆ ವ್ಯಾಪಾರ ಮಾಡುವವರಂತೇಳಿ, ವ್ಯಾಪಾರ ಮಾಡುವವರಂತೆ, ಬ್ಯಾರದ ಕುಲುಂಟು.